ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ ಎಲ್ಲರೂ. ಇಷ್ಟೇ ನನ್ನ ಲೈಫ್, ಹೇಳ್ರಿ ಇಷ್ಟೇ ನನ್ನ ಲೈಫ್, ಏನು ಮಾಡಲಿಕ್ಕಾಗಲ್ಲ. ಇಷ್ಟೇ ನನ್ನ ಲೈಫು, ಏನು ಮಾಡಲಿಕ್ಕಾಗಲ್ಲ. ಇಷ್ಟೇ ನನ್ನ ಜೀವನ, ಏನು ಮಾಡಲಿಕ್ಕಾಗಲ್ಲ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ರಿಂದ 31ನೇ ವಚನದವರೆಗೂ ಓದೋಣ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗಾಗಲಿ ಅಂದನು. ಆಗ ಅವರಿಗೆ ಕಣ್ಣುಗಳು ಬಂದವು. ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಮಗನಿ ಮಗಳೇ, ಸಹೋದರ ಸಹೋದರಿ, ಯೇಸು ಸ್ವಾಮಿ ಆತನು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಅಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳಿಗೆ ಬೈ ಬರ್ತ್ ಅಂದರೆ ಹುಟ್ಟಿದಾಗಿನಿಂದ ಅವರಿಗೆ ಕಣ್ಣುಗಳಿಲ್ಲ. ಅವರಿಬ್ಬರು ಹುಟ್ಟಿದಾಗಿನಿಂದ ಹುಟ್ಟು ಕುರುಡರಾಗಿದ್ದಾರೆ. ಯೇಸು ಸ್ವಾಮಿ ಅವರ ಮುಂದೆ ಹಾದು ಹೋಗುವಾಗ ಆ ಇಬ್ಬರು ಕುರುಡರು, ಕಣ್ಣಿಲ್ದವರು, ಯೇಸುವನ್ನು ಹಿಂಬಾಲಿಸಿದ್ದಾರೆ. ಯೇಸು ಸ್ವಾಮಿ ಒಂದು ಮನೆ ಒಳಗೆ ಹೋಗಿದ್ದಾನೆ. ಒಂದು ಮನೆ ಒಳಗೆ ಹೋಗಿ ಆತನು ಕೂತ್ಕೊಂಡಂಥ ಸಂದರ್ಭದಲ್ಲಿ ಇವರು ಹೋಗಿ ಹೇಳ್ತಾರೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಅವರು ಕೂಗಿದ್ದಾರೆ. ಅವರು ಕೂಗುವಂಥ ಸಂದರ್ಭದಲ್ಲಿ ನನ್ನ ದೇವರು ಹೇಳ್ತಾನೆ, ದೇವ್ರ ಸ್ತೋತ್ರ, ನಾನು ನಿಮಗೆ ಕಣ್ಣುಗಳನ್ನು ಕೊಡುತ್ತೇನಂತ ನೀವು ನಂಬುತ್ತೀರಾ ಅಂತ ದೇವರು ಅವ್ರನ್ನ ಕೇಳಿದ್ದಾನೆ. ಆಗ ಅವರಿಬ್ಬರು ಹೇಳ್ತಾರೆ, ಅಯ್ಯ ನೀನು ಕಣ್ಣು ಕೊಡಲಿಕ್ಕೆ ಶಕ್ತನಂತ ನಂಬುತ್ತೇವೆ, ನೀನು ಕಣ್ಣುಗಳನ್ನು ದಯಪಾಲಿಸುವ ದೇವರಂತ ನಂಬುತ್ತೇವೆ ಅಂತ ಅವರು, ನಂಬುತ್ತೀರಾ ನೀವಂದರೆ ನಂಬ್ತೀವಪ್ಪ ಅಂತ ಅವ್ರು ಹೇಳಿದ್ದಾರೆ. ಆಗ ಯೇಸು ಸ್ವಾಮಿ ತನ್ನ ಕೈಗಳನ್ನು ಅವರ ಕಣ್ಣುಗಳ ಮೇಲೆ ಇಟ್ಟಿದ್ದಾನೆ. ಕುರುಡು ಕಣ್ಣುಗಳ ಮೇಲೆ ತನ್ನ ಕೈಗಳನ್ನು ಇಡುವಾಗ ಅದೇ ಕ್ಷಣದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಟ್ಟಿವೆ. ಇದು ಅಲ್ಲಿರುವಂಥ ಒಂದು ಸಂದರ್ಭ, ಅಲ್ಲಿರುವಂಥ ವಿಷಯ. ದೇವರಿಗೆ ಮಹಿಮೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವರಿಬ್ಬರಿಗೂ ಕಣ್ಣುಗಳಿಲ್ಲ, ಬೈ ಬರ್ತ್ ಹುಟ್ಟು ಕುರುಡರಾಗಿದ್ದಾರೆ. ಚೆನ್ನಾಗಿ ಕೇಳಿಸ್ಕೋಬೇಕು. ಹುಟ್ಟು ಕುರುಡರಾಗಿರುವಂಥ ಸಂದರ್ಭದಲ್ಲಿ ಗಮನಿಸ್ಬೇಕು, ಅವ್ರ ಲೈಫ್ ಎಷ್ಟು ಕಷ್ಟ ಇರ್ಬೋದು, ಅವ್ರ ಜೀವನ ಎಷ್ಟು ಕಷ್ಟ ಇರ್ಬೋದು. ಯಾಕಂದರೆ ಕಣ್ಣಿದ್ದವ್ರಿಗೆ ಈ ಪ್ರಪಂಚ ಹೆಲ್ಪ್ ಮಾಡಲ್ಲ, ಕಣ್ಣಿದ್ದವ್ರನ್ನೇ ಈ ಪ್ರಪಂಚ ನೋಡಲ್ಲ. ಇನ್ನು ಕಣ್ಣಿಲ್ದವ್ರನ್ನ ಯಾರು ನೋಡ್ತಾರೆ? ಈ ಕಣ್ಣಿಲ್ದವರು ಎಲ್ಲೇ ಹೋಗ್ಬೇಕಂದ್ರು, ಎಲ್ಲೇ ಬರ್ಬೇಕಂದ್ರು, ಏನೇ ಮಾಡ್ಬೇಕಂದ್ರು ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಆಧಾರ ಆಗಬೇಕು. ಮೊದಲೇ ಎಂಥ ಪ್ರಪಂಚ ಅಂದರೆ ಒಬ್ರಿಗೊಬ್ಬರು ಏನದು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ದೇವ ಸ್ತೋತ್ರ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಲ್ಲ. ಆ ಥರ ಸಮಾಜ, ಕರುಣೆ ಇಲ್ಲದಂಥ ಪ್ರಪಂಚ. ಅಂಥದ್ರಲ್ಲಿ ಈ ಕಣ್ಣಿಲ್ದವ್ರಿಗೆ ಯಾರು ಸಹಾಯ ಮಾಡ್ತಾರೆ? ಈ ಕಣ್ಣಿಲ್ದವ್ರಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಓಕೆ, ಹೆಲ್ಪ್ ಮಾಡಿದ್ರು ಕೂಡ ಎಷ್ಟು ದಿನ ಮಾಡ್ತಾರೆ, ಎಷ್ಟು ಸಾರಿ ಹೆಲ್ಪ್ ಮಾಡ್ತಾರೆ. ಆ ರೀತಿ ಅವ್ರ ಜೀವನ ಒಂದು ರೀತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಆಧಾರ ಆಗಬೇಕು. ಎಲ್ಲೇ ಸ್ವಂತ ಹೋಗಂಗಿಲ್ಲ, ಸ್ವಂತ ಬರೋಂಗಿಲ್ಲ, ಏನೇ ಸ್ವಂತ ಮಾಡೋಂಗಿಲ್ಲ. ಏನೇ ಮಾಡ್ಬೇಕಂದ್ರು, ಏನೇ ಎಲ್ಲಿಗೆ ಹೋಗ್ಬೇಕಂದ್ರು ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಒಂದೊಂದು ಸಾರಿ ಇವ್ರದ್ದೇನು ಕಾಟ ಆತಪ್ಪ, ಇವ್ರದ್ದೇನು ತೆಲ್ಲವಾಯ್ತಪ್ಪ, ಇವ್ರದ್ದೇನು ಕಿರಿಕಿರಿ ಆತಪ್ಪ ಅಂತ ಆ ಹೆಲ್ಪ್ ಮಾಡೋರು ಬೈದ್ರು, ಚುಚ್ಚು ಮಾತಾಡಿದ್ರು ಸಹಿಸ್ಕೋಬೇಕು. ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾವ ಆಪ್ಷನ್ ಇಲ್ಲ. ಅವ್ರು ಕಣ್ಣಿಲ್ಲ ಅವ್ರಿಗೆ. ಹೆಲ್ಪ್ ಮಾಡೋರು ಒಂದು ಸಾರಿ ಹೆಲ್ಪ್ ಮಾಡ್ತಾರೆ, ಸಂತೋಷವಾಗಿ 2 ಸಾರಿ ಹೆಲ್ಪ್ ಮಾಡ್ತಾರೆ. ಸಣ್ಣದಕ್ಕೂ ದೊಡ್ಡದಕ್ಕೂ 2ಕ್ಕೂ 3ಕ್ಕೂ ಪ್ರತಿ ಸಾರಿ ಹೆಲ್ಪ್ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಕಿರಿಕಿರಿ ಆಯ್ತಪ್ಪ, ಏನು ತಲ್ಲೆವಾಯ್ತಪ್ಪ, ಏನು ಬರೀ ನಾವು ಇವ್ರಿಗೆ ಹೆಲ್ಪ್ ಮಾಡೋಕ್ಕಿದ್ದೀವ ಅಂತ ಅವ್ರು ತಿರುಗಿ ಮಾತಾಡಿದ್ರೆ ಈ ಕಣ್ಣಿಲ್ದವ್ರು ಎಷ್ಟು ನೋವಾಗಿದೆ, ಅವರಿಗೆ ಎಷ್ಟು ನೋವಾಗಿದೆ. ಒಂದು ಮಾತು ಹೇಳ್ತೀನಿ, ಪ್ರಪಂಚದಲ್ಲಿ ಎಲ್ಲರೂ ಈ ಪ್ರಪಂಚದಲ್ಲಿ ಎಲ್ಲರೂ ಬೆಳಕಲ್ಲಿ ಜೀವಿಸ್ತಾ ಇದ್ರೆ, ಬೆಳಕು ತುಂಬಿದಂಥ ಈ ಜಗತ್ತಲ್ಲಿ ಇವರ ಜೀವನ ಕತ್ತಲೆಯಲ್ಲಿ ಮುಳುಗಿದೆ. ಯಾರ ಜೀವನ? ಇವರಿಬ್ಬರ ಕಣ್ಣಿಲ್ದವ್ರ ಜೀವನ. ಪ್ರಪಂಚ ಎಲ್ಲ ಬೆಳಕಿನಲ್ಲಿ ಜೀವಿಸ್ತಾ ಇದ್ರು. ಬೆಳಕು ತುಂಬಿದಂಥ ಜಗತ್ತಲ್ಲಿ ಇವರಿದ್ದರು, ಇವ್ರ ಜೀವನ ಕತ್ತಲೆಯಲ್ಲಿ ಮುಳುಗಿದೆ. ಮಗನೇ, ಸಹೋದರ ಸಹೋದರಿ,
ಇಬ್ಬರು ಕುರುಡರು, ಕಣ್ಣುಗಳಿಲ್ಲ. ಅವ್ರ ಲೈಫಲ್ಲಿ ಕಣ್ಣುಗಳಿಲ್ಲ. ಹುಟ್ಟಿದ ಕೂಡಲೇ ಬೈ ಬರ್ತ್ ಹುಟ್ಟಿದಾಗ್ಲಿಂದ ಕಣ್ಣಿಲ್ಲ ಅಂದರೆ ಅವ್ರು ಬರೋ ಪ್ರಶ್ನೆ ಏನು ಗೊತ್ತಾ? ನಮ್ಮ ಲೈಫ್ ಇಷ್ಟೇ, ಇನ್ನು ಏನು ಮಾಡೋಕ್ಕ ಆಗಲ್ಲ. ಈಗ ಹುಟ್ಟು ಕುರುಡರು, ಬೈ ಬರ್ತ್ ಕುರುಡರಾಗಿದ್ದರೆ ಅವರು ಹೃದಯದಲ್ಲಿರುವಂಥ ಒಂದು ಪ್ರಶ್ನೆ ಏನಂದರೆ, ಇನ್ನು ಇಷ್ಟೇ ನಮ್ಮ ಲೈಫ್, ಏನು ಮಾಡೋಕ್ಕಾಗಲ್ಲ. ಕಣ್ಣಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹುಟ್ಟಿದಾಗಿಂದ ಕಣ್ಣಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಲೈಫ್ ಇಷ್ಟೇ, ನಮ್ಮ ಜೀವನ ಇಷ್ಟೇ, ನಮ್ಮ ಬದುಕು ಇಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ, ಬೇರೆ ಏನು ದಾರಿನೇ ಇಲ್ಲ ನಮಗೆ ಅಂತ ಆ ನೋವಲ್ಲಿ ಜೀವಿಸ್ತಾ ಇದ್ದಾರೆ, ಆ ದುಃಖದಲ್ಲಿ ಜೀವಿಸ್ತಾ ಇದ್ದಾರೆ. ನಮ್ಗೆ ಏನು ಮಾಡೋಕ್ಕಾಗ್ತದೆ? ನಮ್ಮ ಕಣ್ಣಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಲೈಫೇ ಇಷ್ಟೇ, ನಮ್ಮ ಜೀವನನೇ ಇಷ್ಟೇ, ನಮ್ಮ ಬದುಕೇ ಇಷ್ಟೇ, ನಾವು ಪಡ್ಕೊಂಬಂದಿದ್ದೆ ಇಷ್ಟೇ ಅಂತ ಜೀವಿಸ್ತಾ ಇದ್ದಾರೆ, ದುಃಖದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಅವ್ರ ಮುಂದೆ ಹಾದು ಹೋಗಿದ್ದಾನೆ. ಯೇಸು ಸ್ವಾಮಿ ಅವ್ರ ಮುಂದೆ ಹಾದು ಹೋಗುವಾಗ, ಯೇಸು ಸ್ವಾಮಿ ಅವ್ರ ಮುಂದೆ ಹಾದು ಹೋಗುವಾಗ ಯೇಸು ಸ್ವಾಮಿ ಇಲ್ಲಿ ನಡೆದು ಹೋಗ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡು ಆ ಇಬ್ಬರು ಕುರುಡರು ಯೇಸುವನ್ನು ಹಿಂಬಾಲಿಸಿದ್ದಾರೆ. ಯೇಸು ಸ್ವಾಮಿ ಒಂದು ಮನೆ ಒಳಗಡಿದ್ದಾನೆ. ಅಲ್ಲಿ ಹೋಗಿ ಹೇಳ್ತಾರೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಕೂಗಿದ್ದಾರೆ. ಕೂಗುವಾಗ ಯೇಸು ಸ್ವಾಮಿ ಅಂತಾನೆ, ನಾನು ನಿಮಗೆ ಕಣ್ಣುಗಳನ್ನು ಕೊಡ್ತೀನಂತ ನಂಬುತ್ತೀರಾ ಅಂತ ಕೇಳಿದ್ದಾನೆ. ಅವ್ರು ಹೇಳಿದ್ದಾರೆ, ಅಯ್ಯ ನಂಬ್ತೀವಯ್ಯ, ಅಯ್ಯ ನೀ ನಮಗೆ ಕಣ್ಣುಗಳು ಕೊಡ್ತೀಯ ಅಂತ ನಂಬ್ತೀವಯ್ಯ, ಅಯ್ಯ ನೀ ನಮಗೆ ಕಣ್ಣುಗಳು ಕೊಡ್ತೀಯ ಅಂತ ನಂಬ್ತೀವಯ್ಯ, ಅಯ್ಯ ನೀ ನಮಗೆ ಕಣ್ಣುಗಳು ಕೊಡ್ತೀಯ ಅಂತ ನಂಬ್ತೀವಯ್ಯ ಅಂದಿದ್ದಾರೆ. ಆ ಸಂದರ್ಭದಲ್ಲಿ ಏಸಯ್ಯ ಅವ್ರ ಮೇಲೆ ತನ್ನ ಕೈಗಳನ್ನು ಇಟ್ಟಿದ್ದಾನೆ. ಒಂದು ಮಾತು ಹೇಳ್ತೀನಿ, ಇವಾಗ ನಮ್ಮ ಲೈಫ್ ಇಷ್ಟೇ, ನಮ್ಮ ಬದುಕಿಷ್ಟೇ, ನಮ್ಮ ಜೀವನ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲಿ ಯಾರು ಮಾಡಲಿಕ್ಕೆ ಆಗದ ಅದ್ಭುತವನ್ನು ನನ್ನ ಏಸಯ್ಯ ಮಾಡಿದ್ದಾನೆ, ನನ್ನ ದೇವರು ಮಾಡಿದ್ದಾನೆ. ಮಗನ ಮಗಳೇ, ಸೋದರ ಸೋದರಿ, ನಿಮ್ಮಲ್ಲಿ ಭಾಳ ಜನರಿಗೆ BP ಕಾಯಿಲೆಯಿಂದ, ಶುಗರ್ ಕಾಯಿಲೆಯಿಂದ, ಥೈರಾಯ್ಡ್ ಕಾಯಿಲೆಯಿಂದ, ಇನ್ನು ಮುಂತಾದಂಥ ಕಾಯಿಲೆಗಳು ಬಂದು ನಿಮ್ಮ ಆರೋಗ್ಯ ಇತ್ತೀಚೆಗೆ ಬಹಳ, ನಿಮ್ಮ ಆರೋಗ್ಯ ಹದಗೆಡುತ್ತಿರುವುದನ್ನು ನೆನೆಸಿ, ಇನ್ನು ನನ್ನ ಲೈಫ್ ಇಷ್ಟೇ, ಏನು ಮಾಡೋಕ್ಕಾಗಲ್ಲ, ಈ ರೋಗ ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ದುಃಖದಲ್ಲಿ ಅದು ಹೋಗ್ತಾ ಇದೆಯಾ? ಬೇರೆ ಆಪ್ಷನ್ನೇ ಇಲ್ಲ, ಇನ್ನು ಅನುಭವಿಸ್ಲೇಬೇಕು, ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ, ನನ್ನ ಲೈಫೇ ಇಷ್ಟ ಅಂತ ದುಃಖ ಪಡ್ತಾ ಇದೆಯಾ? ಇವತ್ತು ನಿಮ್ಮ ಗುಂಡಿಗೆಲ್ಲಿ ಧೈರ್ಯ ಬರೋ ಒಂದು ಮಾತು ಹೇಳ್ತೇನೆ, ಯಾರು ಮಾಡಲಿಕ್ಕಾಗದಿರುವಂಥ ಅದ್ಭುತವನ್ನು ಇವತ್ತು ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಜೋರಾಗಿ ಇವತ್ತೊಂದು ಮಾತು ಹೇಳ್ತೀನಿ, ಹಾಲೆಲೂಯ. ನಿಮಗಿರುವಂಥ ಅನಾರೋಗ್ಯ ನೆನೆಸಿ, ನಿಮಗಿರುವಂಥ ಕಾಯಿಲೆ ನೆನೆಸಿ, ನಿಮಗಿರುವಂಥ ಕಿಡ್ನಿ ಪ್ರಾಬ್ಲಮ್ ನೆನೆಸಿ, ಹಾರ್ಟ್ ಪ್ರಾಬ್ಲಮ್ ನೆನೆಸಿ, ಇನ್ನು ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ, ಇನ್ನು ಅನುಭವಿಸ್ಲೇಬೇಕು, ನನ್ನ ಲೈಫೇ ಇಷ್ಟೇ, ನನ್ನ ಜೀವನನೇ ಇಷ್ಟೇ, ನನ್ನ ಬದುಕೇ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಬಾಧೆ ಪಡ್ತಾ ಇದೆಯಾ, ವೇದನೆ ಪಡ್ತಾ ಇದೆಯಾ? ಇವತ್ತೊಂದು ಮಾತು ಹೇಳ್ತೀನಿ, ಹಾಲೆಲೂಯ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಯಾರ ಕೈಲಿ ಏನು ಮಾಡಲಿಕ್ಕಾಗದಿರ್ಬೋದು, ಯಾರು ಮಾಡದ ಅದ್ಭುತವನ್ನು ಇವತ್ತು ನನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಕುಟುಂಬ ಒಡೆದೋಗಿದೆಯಾ? ಫ್ಯಾಮಿಲಿ ಒಡೆದೋಗಿದೆಯಾ? ಗಂಡ ಹೆಂಡ್ತಿ ನಾನೊಂದು ತೀರ ನೀನೊಂದು ತೀರ ನನಗೆ ಜೀವನ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಒಂದು ಮಾಡಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ರು ನಿಮ್ಮ ಕುಟುಂಬ ಒಂದಾಗಲಿಲ್ವಾ? ಒಂಟಿ ಜೀವನ ಜೀವಿಸ್ತಾ ಇದ್ದೀರಾ? ನಿಮ್ಮ ಒಂಟಿ ಜೀವಿತ ನೆನೆಸ್ಕೊಂಡು ನನ್ನ ಲೈಫೇ ಇಷ್ಟೇ, ನನ್ನ ಬದುಕೇ ಇಷ್ಟೇ, ನನ್ನ ಲೈಫೇ ಇಷ್ಟ, ಏನು ಮಾಡೋಕ್ಕಾಗಲ್ಲ, ನನ್ನ ಲೈಫೇ ಇಷ್ಟ, ಏನು ಮಾಡೋಕ್ಕಾಗಲ್ಲ ಅಂತ ಕೊರಗುತ್ತಾ ಇದೆಯಾ ಹೃದಯದಲ್ಲಿ? ಇವತ್ತು ನಿಮಗೊಂದು ಶುಭವಾರ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಯಾರು ಮಾಡದಿರುವ ಅದ್ಭುತವನ್ನು ನಿನ್ನ ಕುಟುಂಬನ ಒಂದು ಮಾಡಿ, ನಿನ್ನ ಫ್ಯಾಮಿಲಿನ ಒಂದು ಮಾಡಿ, ಯಾರು ಮಾಡಲಿಕ್ಕಾಗದಿರುವ ಅದ್ಭುತವನ್ನು ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಗಂಡ ಭಯಂಕರ ಕುಡುಕತನದಲ್ಲಿ ಮುಳುಗೋಗಿ, ಡ್ರಿಂಕ್ಸ್ ಚಟದಲ್ಲಿ ಮುಳುಗೋಗಿ, ಡ್ರಿಂಕ್ಸ್ ಅಲವಾಟಲ್ಲಿ ಮುಳುಗೋಗಿ, ಹೆಂಡ್ತಿ ನೋಡ್ತಾ ಇಲ್ವಾ? ಮಕ್ಕಳು ನೋಡ್ತಾ ಇಲ್ವಾ? ಉಂಡ್ರ ಉಪವಾಸ ಇದ್ರಂತ ನೋಡ್ತಾ ಇಲ್ವಾ? ಭಯಂಕರವಾಗಿ ಕುಡಿದು ಬಂದು ಮನೆಯಲ್ಲಿ ಹಿಂಸೆ ಮಾಡ್ತಾ ಇದ್ದಾನ, ಮನೆಯನ್ನು ನರಕ ಮಾಡ್ತಾ ಇದ್ದಾನ. ಇದೆಲ್ಲ ನೆನೆಸ್ಕೊಂಡು ನನ್ನ ಲೈಫೇ ಇಷ್ಟೇ, ನನ್ನ ಬದುಕೇ ಇಷ್ಟೇ, ನಾನು ಪಡ್ಕೊಂಬಂದಿದೆ ಇಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಹೃದಯದಲ್ಲಿ ದುಃಖ ಪಡ್ತಾ ಇದೆಯಾ?
ನಿಮ್ಮ ಗುಂಡಿಗೆ ಧೈರ್ಯ ಬರೋ ಒಂದು ಮಾತು ಹೇಳ್ತೇನೆ. ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ? ಯಾರ ಕೈಲಿ ಏನು ಮಾಡಲಿಕ್ಕಾಗದಿರೋ ಕಾರ್ಯನ ನಿನ್ನ ಗಂಡನನ್ನು ಬದಲಾಯಿಸಿ ನಿನ್ನ ಗಂಡನ ರಕ್ಷಣೆಗೆ ತಂದು, ಯಾರು ಥರದ ಬದಲಾವಣೆ ನಿನ್ನ ಗಂಡನಲ್ಲಿ ನನ್ನ ದೇವರು ಬದಲಾವಣೆ ತರುವ ದೇವರಾಗಿದ್ದಾನೆ. ಯಾರೋ ನಿನ್ನ ಹಣನ ಎತ್ತಕೊಂಡೋಗಿ ಹಣ ಚೀಟ್ ಮಾಡಿದಾರೋ, ಯಾರೋ ನಿನ್ನ ಹಣನ ಮೋಸ ಮಾಡಿ ನಿನ್ನ ಹಣ ಎತ್ತಕೊಂಡೋಗಿದಾರ, ಹಣ ವಾಪಸ್ ತಕ್ಕೋಬೇಕಂತ ನೀನು ಪಟ್ಟ ಪ್ರಯಾಸ ಒಂದಲ್ಲ ಎರಡಲ್ಲ. ಆ ಹಣ ತಗೊಂಬರ್ಬೇಕಂತ ತಿರುಗಾಡಿ ನಿನ್ನ ಚಪ್ಪಲಿ ಸೌದೋಯ್ತು, ಆದರೆ ಹಣ ಮಾತ್ರ ನಿನಗೆ ವಾಪಸ್ ಬರಲಿಲ್ಲ ಅಂತ. ನನ್ನ ಲೈಫೇ ಇಷ್ಟೇ, ನನ್ನ ಬದುಕೇ ಇಷ್ಟೇ. ನನ್ನ ಲೈಫ್ ಹೆಂಗಿದೆ ಅಂದರೆ, ನಾನು ದುಡ್ದು ಬೇರೆ ಯಾರೋ ಬಾಯಿಗೆ ಕೆಡ್ಬೇಕು ಹಂಗಾಗಿದೆ ನನ್ನ ಲೈಫ್ ಅಂತ ದುಃಖ ಪಡ್ತಾ ಇದೆಯಾ? ಇವತ್ತು ನಿಮಗೊಂದು ಶುಭವಾರ್ತೆ. ಇನ್ನು ಹಣ ವಾಪಸ್ ಬರಲ್ಲ ಅಂದ್ಕೊಂಡಿಯಾ? ಇನ್ನು ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಒಂದು ಮಾತು ಹೇಳ್ತೀನಿ, ಯಾರು ಮಾಡದಿರುವ ಅದ್ಭುತವನ್ನು ನಿನ್ನ ಹಣ ನಿನಗೆ ವಾಪಸ್ ಬರಂಗೆ ಮಾಡಿ, ನಿನ್ನ ಹಣ ನಿನ್ನ ಕೈ ಸೇರಂಗೆ ಮಾಡಿ, ಯಾರು ಮಾಡದಿರುವಂಥ ಅದ್ಭುತನ ನನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಿನ್ನ ಬಡತನದ ಜೀವಿತ ನೆನೆಸಿ, ನಿನ್ನ ಇಕ್ಕಟ್ಟು ಜೀವಿತ ನೆನೆಸಿ, ನಿನ್ನ ಹೀನ ಸ್ಥಿತಿ ನೆನೆಸಿ, ಬಡವರಾಗೇ ಇರಬೇಕು, ಶ್ರೀಮಂತರಾಗಿರ್ಬೇಕು, ನನ್ನ ಬದುಕೇ ಇಷ್ಟೇ, ನನ್ನ ಲೈಫೇ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಇದೆಯಾ? ಇವತ್ತೊಂದು ಮಾತು ಹೇಳ್ತೀನಿ, ದೇವರಂತಾನೆ ಆ ಕುರುಡರಿಗೆ, ನಾನು ನಿನ್ನ ಜೀವಿತನ ಬದಲಾಯಿಸ್ತೇನಂತ ಕುರುಡರಿಗೆ ಹೇಳ್ತಾನೆ. ನಾನು ನಿನಗೆ ಕಣ್ಣುಗಳು ಕೊಡ್ತೀನಂತ ನಂಬ್ತೀರಾ ಅಂತ ದೇವ್ರು ಕೇಳ್ದ. ಇವತ್ತು ದೇವ್ರು ನಿಮಗೆ ಕೇಳ್ತಾನೆ, ಏನು ಮಾಡೋಕ್ಕಾಗಲ್ಲ, ನನ್ನ ಲೈಫೇ ಇಷ್ಟ, ಏನು ಮಾಡೋಕ್ಕಾಗಲ್ಲ, ನನ್ನ ಲೈಫೇ ಇಷ್ಟ ನೀವಂತ ಇದ್ದೀರಿ. ನಿಮ್ಮ ಲೈಫನ್ನು ಬದಲಾಯಿಸ್ತಾನಂತ ನೀವು ನಂಬ್ತೀರಾ? ದೇವ್ರು ಕೇಳ್ತಾನೆ, ನಿಮ್ಮ ಲೈಫನ್ನು ಬದಲಾಯಿಸ್ತಾನಂತ ನಂಬ್ತೀರಾ? ಆನ್ಲೈನಲ್ಲಿ ಈ ವಾಕ್ಯನ ನೋಡೋರಿಗೆ ಕೇಳ್ತೀನಿ, ನಿಮ್ಮ ಲೈಫನ್ನು ಬದಲಾಯಿಸ್ತಾನಂತ ನೀವು ನಂಬ್ತೀರಾ? ನಿಮ್ಮ ಕುಟುಂಬ ಪರಿಸ್ಥಿತಿನ ಚೇಂಜ್ ಮಾಡ್ತೀನಿ ಅಂತ ನಂಬ್ತೀರಾ? ನಿಮ್ಮ ಮಕ್ಕಳ ಪರಿಸ್ಥಿತಿನ ಚೇಂಜ್ ಮಾಡ್ತೀನಿ ಅಂತ ನಂಬ್ತೀರಾ? ನಿಮ್ಮ ಗಂಡನ ಜೀವಿತನ ಬದಲಾಯಿಸ್ತಾನೆ ನಂಬ್ತೀರಾ? ನಿಮ್ಮ ಸೇವೆಯನ್ನು ಬದಲಾಯಿಸ್ತಾನಂತ ನಂಬ್ತೀರಾ? ದೇವ್ರ ಸ್ತೋತ್ರ. ಹೌದು ದೇವರೇ, ನಾವು ನಂಬ್ತೀವಿ ಅಂದರೆ ಯಾವ ದೇವರಾದರೂ ಆ ಇಬ್ಬರು ಕುರುಡರ ಜೀವಿತದಲ್ಲಿ ಅದ್ಭುತ ಮಾಡಿದನು, ಆತನನ್ನು ನಂಬುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ನನ್ನ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು 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 ಯೇಸು. ಎಷ್ಟು ಜನ ಹೇಳ್ತಾರೆ, ದೇವರೇ ನಾನು ನಂಬ್ತೇನೆ, ದೇವರೇ ನನ್ನ ಪರಿಸ್ಥಿತಿ ಬದಲಾಯಿಸ್ತೀಯಾ? ನಾನು ನಂಬ್ತೇನೆ ದೇವರೇ ನನ್ನ ಕುಟುಂಬ ಪರಿಸ್ಥಿತಿ ಬದಲಾಯಿಸ್ತೀಯಾ? ನಾನು ನಂಬ್ತೇನೆ ದೇವರೇ ನನ್ನ ಮಕ್ಕಳ ಪರಿಸ್ಥಿತಿ ಬದಲಾಯಿಸ್ತೀಯಾ? ನಾನು ನಂಬ್ತೇನೆ ದೇವರೇ ನನ್ನ ಮಕ್ಕಳನ್ನ ಬದಲಾಯಿಸ್ತೀಯಾ? ನನ್ನ ಗಂಡನ ಬದಲಾಯಿಸ್ತೀಯಾ? ನನ್ನ ದುಡಿಮೆನ ಬದಲಾಯಿಸ್ತೀಯಾ? ನನ್ನ ವ್ಯಾಪಾರನ ಬದಲಾಯಿಸ್ತೀಯಾ? ನನ್ನ ಸಭೆನ ಬದಲಾಯಿಸ್ತೀಯಾ? ಇವತ್ತು ನೀವು ನಂಬಲಿಕ್ಕೆ ರೆಡಿ ಆದರೆ, ಇವತ್ತು ನನ್ನ ದೇವರು ಕುರುಡರ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ನಿಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನನ್ನ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇವಾಗ ಒಂದು ಮಾತು ಹೇಳ್ತೀನಿ, ಇಷ್ಟ ಆದರೆ ಆಮೇಲೆ ಹೇಳಬೇಕು. ರೆಡಿ? ಇಷ್ಟ ಆಮೇಲೆ ಹೇಳಬೇಕು. ಹಲ್ಲೆಲೂಯಾ. ಇನ್ನು ನನ್ನ ಲೈಫ್ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಶೋಧನೆ ಯಾವುದಾದ್ರೂ ನಿನ್ನ ಜೀವಿತದಲ್ಲಿದ್ದರೆ, ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಡಾಕ್ಟ್ರ್ ಕೈಯಲ್ಲೂ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ಆಮೇಲೆ ಬರಬೇಕಮ್ಮ, ಡಾಕ್ಟ್ರುಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ಆಸ್ಪತ್ರೆಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ತಂದೆ ತಾಯಿಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ಅಧಿಕಾರಿಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ರಾಜಕೀಯ ವ್ಯಕ್ತಿಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ಆಫೀಸರ್ಗಳ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು, ಇವತ್ತು ವಾಕ್ ಕೇಳುವ ನಿಮ್ಮ ಪಾಸ್ಟರ್ ಕೈಲಿ ಕೂಡ ಮಾಡಲಿಕ್ಕಾಗದಿರುವಂಥದ್ದನ್ನು ಈ ದಿನ ನನ್ನ ದೇವರು ನಿಮ್ಮ ಜೊತೆಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರು ಮಾತಾಡ್ತಿದ್ದಾರ. ಇಸ್ರಾಯೇಲ್ರ ಮುಂದೆ ಕೆಂಪು ಸಮುದ್ರ ಅಡ್ಡ ಬಂದಿದೆ. ಇಸ್ರಾಯೇಲ್ರ ಮುಂದೆ ಕೆಂಪು ಸಮುದ್ರ ಅಡ್ಡ ಬಂದಿದೆ. ಕೆಂಪು ಸಮುದ್ರ ಏನು ಹಿಂಗೆ ದಬ್ಬಿದ್ರೆ ಹೋಗ್ಬಿಡ್ತದ? ಇಸ್ರಾಯೇಲ್ರ ಮುಂದೆ ಕೆಂಪು ಸಮುದ್ರ ಅಡ್ಡ ಬಂದಾಗ ಇಸ್ರಾಯೇಲ್ರ ಮನಸ್ಸಲ್ಲಿ ಬಂದಿದ್ದೇನು ಗೊತ್ತಾ? ಏನು ಮಾಡಕ್ಕ
ಏನು ಮಾಡಲಿಕ್ಕೆ? ಮೋಶೆ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾ 30 ಲಕ್ಷ ಜನ ಇದ್ರೆ 30 ಲಕ್ಷ ಜನ ಪ್ರಯತ್ನ ಮಾಡಿ ದೊಬ್ಬಿದ್ರೆ ದೊಬ್ಬಕ್ಕಾಗ್ತದ? ಅವರೆಲ್ಲರ ಮನಸ್ಸಲ್ಲಿ, ಇಸ್ರಾಯೇಲ್ ಮನಸ್ಸಲ್ಲಿ ಬಂದು ಅಷ್ಟೇ. ಎಂಥ ಶೋಧನೆ ಬಂದಿದ್ದು ಅವರಿಗೆ? ನಮ್ಮ ಕೈಲಿ ಏನು ಮಾಡೋಕ್ಕೆ? ನಮ್ಮ ಕೈಲಿ ಏನು ಮಾಡೋಕ್ಕೆ? ನಮ್ಮ ಕೈಲಿ ಏನು ಮಾಡೋಕ್ಕೆ? ಮೋಶೆ ಕೈಲಿ ಏನು ಮಾಡೋಕ್ಕೆ? ಮೋಶೆ ಕೈ ಕೆಳಗಿರುವ ಅಸಿಸ್ಟೆಂಟ್ ಪಾಸ್ಟರ್ಗಳ ಕೈಯಲ್ಲಿ ಕೂಡ ಏನು ಮಾಡಲಿಕ್ಕೆ? ಎಂಥ ಶೋಧನೆ, ಎಂಥ ಶೋಧನೆ. ಒಂದು ಮಾತು ಹೇಳ್ತೀನಿ, ಇವಾಗ ಇಸ್ರಾಯೇಲ್ರಂತಾರೆ ಏನು ಮಾಡೋಕ್ಕಾಗಲ್ಲ, ಇವಾಗ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯ, ನಾನು ನೀನು ಆರಾಧನೆ ಮಾಡುವ ದೇವರು, ಮೋಶೆಯ ದೇವರು, ಅಬ್ರಹಾಮನ ದೇವರು ಕೆಂಪು ಸಮುದ್ರ ನಿಭಾಗ ಮಾಡಿದ್ದಾನೆ. ಯಾರು ಮಾಡ್ಲಿಕ್ಕಾಗದ ಅದ್ಭುತನ ನನ್ನ ದೇವರು ಮಾಡಿದ್ದಾರೆ. ಅರಸನಾದ ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂದಿದೆ, ಮರಣಕರವಾದ ರೋಗ ಬಂದಿದೆ. ಅವನು ಅನ್ಕೊಂಡ ಡಾಕ್ಟರ್ ನನ್ನ ಬದುಕಿಸ್ತಾರೆ. ಡಾಕ್ಟರ್ ಅಂದರು, ಐ ಆಮ್ ಸಾರಿ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಏನಂದ್ರು, ಐ ಆಮ್ ಸಾರಿ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಕೈ ಬಿಟ್ಬಿಟ್ರು, ಆಸ್ಪತ್ರೆ ಕೈ ಬಿಟ್ಬಿಟ್ರಂತ ಪ್ರವಾದಿಗಳ ಹತ್ರ ಹೋದ. ಪ್ರವಾದಿಗಳು ಪ್ರೇಯರ್ ಮಾಡಿ ಹೇಳಿದ್ರು, ಐ ಆಮ್ ಸಾರಿ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಅವನಲ್ಲಿ ಬಂದಿದ್ದು ಒಂದು ಪ್ರಶ್ನೆ, ನನ್ನ ಲೈಫ್ ಇಷ್ಟೇ, ಇನ್ನು ಏನು ಮಾಡಲಿಕ್ಕೆ? ಈಗ ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯ, ಒಂದು ಮಾತು ಹೇಳ್ತೀನಿ. ಡಾಕ್ಟ್ರ್ ಅಂದರು, ಏನು ಮಾಡೋಕ್ಕಾಗಲ್ಲಪ್ಪ. ಪ್ರವಾದಿ ಅಂದರು, ಏನು ಮಾಡೋಕ್ಕಾಗಲ್ಲ ಅಂದರು. ಕೊನೆಗೆ ಹಿಜ್ಕೀಯ ರಾಜ ಅಂದ, ಇನ್ನು ಅಷ್ಟೇ, ನನ್ನ ಲೈಫು ಸಾಯ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ, ಸಾಯೋದು ಬಿಟ್ಟರೆ ಬೇರೆ ಯಾವ ದಾರಿ ಇಲ್ಲ ಅನ್ಕೊಂಡ. ಒಂದು ಮಾತು ಹೇಳ್ತೀನಿ, ಆದರೆ ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡಿದ, ಎಲಿಯನ ದೇವರಿಗೆ ಪ್ರಾರ್ಥನೆ ಮಾಡಿದ. ದೇವ ಸ್ತೋತ್ರ, ದೇವರು ಹಿಜ್ಕೀಯ ರಾಜನನ್ನು ಬದುಕಿಸಿ ಯಾರು ಮಾಡಲಿಕ್ಕಾಗದ ಅದ್ಭುತವನ್ನ ಪರಲೋಕದ ದೇವರು ಮಾಡಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಬರಗಾಲ ಬಂದಿದೆ, ಮಳೆ ಬಂದಿಲ್ಲ. 3 ವರ್ಷ 6 ತಿಂಗಳು, 3 ವರ್ಷ ಜನ ಇದ್ದದ್ದು ಬದುದೆಲ್ಲ ತಿಂದು ಎಲ್ಲ ಖಾಲಿ ಮಾಡಿದ್ರು. ಎಲ್ಲರ ಮನೇಲಿ ರೇಷನ್ ಖಾಲಿ ಆಯಿತು. ಮನುಷ್ಯರು ತಿನ್ನಕ್ಕೆ ಶುರು ಮಾಡಿದರು. ಒಂದು ಮನೆಯಲ್ಲಿ ಮಾತ್ರ ಚಾರಪ್ತ ಅನ್ನುವಂಥ ಊರು, ಆ ಮನೇಲಿ ಒಂದು ವಿಧವೆ ಇದ್ದಾಳೆ. ಆ ವಿಧವೆ ತಾಯಿ ಮಗ ಇದ್ದಾರೆ, ಇಬ್ಬರೇ. ಅವ್ರ ಮನೇಲಿ 1 ರೊಟ್ಟಿ ಆಗುವಷ್ಟು ಇಟ್ಟು ಸ್ವಲ್ಪ ಮೊಗೆಯಲ್ಲಿ ಎಣ್ಣೆ ಇದೆ. ಅದು ತಿಂದ ಮೇಲೆ, ಅರ್ಧ ರೊಟ್ಟಿ ತಿಂದ ಮೇಲೆ ಅವರಿಬ್ಬರು ಸತ್ತೋಗ್ಬೇಕು. ಅವ್ರಿಗೆ ಗೊತ್ತು ನಾವು ಸತ್ತೋಗ್ತೀವಿ, ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಮನೇಲಿ ಊಟ ಇಲ್ಲ, ಎಲ್ಲರೂ ಸತ್ತೋಗ್ತಾ ಇದ್ದಾರೆ ಜನ. ಅಲೆ ಎಂಥ ಶೋಧನೆ ಅವ್ರ ಮುಂದೆ ಬಂದಿದೆ. ಎಲ್ಲರೇನ್ರಿ ಕೈ ತೊರೆದು ಆ್ಯಕ್ಷನ್ ಮಾಡ್ರಿ. ಹೊರಗಡೆ ಎಷ್ಟೆಷ್ಟು ಆ್ಯಕ್ಷನ್ ಮಾಡ್ತೀರಿ ನನಗೆ ಗೊತ್ತು, ಇಲ್ಲಿ ಆ್ಯಕ್ಷನ್ ಮಾಡ್ರಿ, ಏನು ಮಾಡೋಕ್ಕಾಗಲ್ಲ. ಹೇಳ್ರಿ ಎಲ್ಲರೂ ಗಂಡ್ಮಕ್ಳು, ಓಹೋ ನಿಮ್ಮ ಆ್ಯಕ್ಷನ್, ಅಯ್ಯೋ ನಿಮ್ದಾ, ಅದ್ರ ಹೇಳ್ಬಾರ್ದು ಅದು ಕತೆ. ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂದಿದೆ. ಅವನು ಮುಂದೆ ಇರುವಂಥ ಪರಿಸ್ಥಿತಿ. ಡಾಕ್ಟ್ರ್ ಅಂದರು, ಏನು ಮಾಡೋಕ್ಕಾಗಲ್ಲಪ್ಪ. ಪ್ರವಾದಿಗಳಂದರು, ನೀನು ಸಾಯ್ಲೇಬೇಕು, ಬೇರೆ ದಾರಿ ಇಲ್ಲ ಅಂದರು. ಈಗ ಹಿಜ್ಕೀಯ ರಾಜ ಅಂತಾನೆ, ನನ್ನ ಲೈಫ್ ಅಷ್ಟೇ, ಇವನು ಏನು ಮಾಡೋಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ, ಮೊಣಕಾಲು ಹಾಕಿದ್ದಾನೆ. ಏನಾದರೂ ಮಾಡಲಿಕ್ಕೆ ಶಕ್ತನಂತೇಳಿ ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಒಂದು ಮಾತು ಹೇಳ, ನನ್ನ ದೇವರು, ಪರಲೋಕದ ದೇವರು ಹಿಜ್ಕೀಯನನ್ನು ಸ್ವಸ್ಥಪಡಿಸಿ ಯಾರು ಮಾಡಲಿಕ್ಕಾಗದ ಕಾರ್ಯವನ್ನ ದೇವರು ಹಿಜ್ಕೀಯ ರಾಜನ ಜೀವಿತದಲ್ಲಿ ಮಾಡಿದ್ದಾನೆ. ಒಂದು ಹಾಡಾಡೋಣ, ಏನಾದರೂ ನೀನೇ ಮಾಡಿ. ಡಾಕ್ಟರ್ ಅಂತ ಏನು ಮಾಡೋಕ್ಕಾಗಲ್ಲ, ಡಾಕ್ಟರ್ ಅಂತ ಏನು ಮಾಡೋಕ್ಕಾಗಲ್ಲ. ಪ್ರವಾದಿಗಳಂದ್ರು ಪ್ರೈಸ್ ಅಲ್ಲ. ಆದರೆ ದೇವರಂತಾನೆ, ಏನು ಮಾಡೋಕ್ಕಾಗಲ್ಲ ಅಂತ ಶೋಧನೆ ಬಂದೈತಾ, ನಾನು ಏನಾದರೂ ಮಾಡೇ ಮಾಡ್ತೀನಿ. ದೇವ್ರಂತ, ನಿನ್ನ ಜೀವಿತ ನಾನು ಏನಾದರೂ ಮಾಡ್ತೀನಿ. ನೀನಂತೀಯ ಏನು ಮಾಡೋಕ್ಕಾಗಲ್ಲ ದೇವ್ರೆ, ನಾನು ಏನಾದರೂ ಮಾಡೇ ಮಾಡ್ತೀನಿ. ಆಮೇಲೆ ನಿನಗೆಂಥ ಶೋಧನೆಗಳು ಬಂದಿದೆ ಅಂದರೆ, ಏನು ಮಾಡೋಕ್ಕಾಗಲ್ಲ ಅನ್ನೋ ಶೋಧನೆ ಬಂದಿದೆ. ದೇವ್ರು ಹೇಳ್ತಾನೆ, ನಾನು ಏನಾದರೂ ಮಾಡಿ ನಿನ್ನ ಕಥೆನೇ ಬದಲಾಯಿಸ್ತೇನೆ, ನಿನ್ನ ಕಥೆನೇ ಬದಲಾಯಿಸ್ತೇನೆ, ನಿನ್ನ ಚರಿತ್ರೆನೇ ಬದಲಾಯಿಸ್ತೇನೆ, ನಿನ್ನ ಇತಿಹಾಸನೇ ಬದಲಾಯಿಸ್ತೇನೆ, ನಿನ್ನ ಲೈಫನ್ನೇ ಬದಲಾಯಿಸ್ತೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ.
ಏನಾದರೂ ಮಾಡಿ ನಮ್ಮ ಕತೆ ದೇವ್ರು ಬದಲಾಯಿಸ್ತಾನೆ. ನಮ್ಮ ಹಿಸ್ಟ್ರಿನ ದೇವ್ರು ಬದಲಾಯಿಸ್ತಾನೆ. ನಮ್ಮ ಚರಿತ್ರೆನ ದೇವ್ರು ಬದಲಾಯಿಸ್ತಾನೆ. ಪ್ರೈಸ್ ದ ಲಾರ್ಡ್. ಇವತ್ತು ನೀವು ಎಂಥ ಶೋಧನೆಯಲ್ಲಿ ಬಂದಿರಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಶೋಧನೆಯಲ್ಲಿ ಬಂದಿರಿ. ದೇವ್ರು ಅಂತಾನೆ, ಏನಾದರೂ ಮಾಡಿ ಆ ಕಷ್ಟದಿಂದ ನಿಮ್ಮನ್ನು ಹೊರಗೆ ತರ್ತೇನೆ. ಏನಾದರೂ ಮಾಡಿ ಆ ಇಕ್ಕಟ್ಟಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಏನಾದರೂ ಮಾಡಿ ಆ ಸಾಲದಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಏನಾದರೂ ಮಾಡಿ ಆ ರೋಗದಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಮಗನಿ ಮಗಳೇ, ಸೋದರಿ, ಒಂದು ಸಾರಿ ಒಂದು ಪಟ್ಟಣಕ್ಕೆ ನಾನು ಒಂದು ಕೂಟಕ್ಕೆ ಹೋಗಿದ್ದೇನೆ. ವಾಕ್ಯ ಸಾರಲಿಕ್ಕೆ ಒಬ್ಬ ದೇವರ ಸೇವಕರು ನನ್ನನ್ನು ಕೂಟಕ್ಕೆ ಆಹ್ವಾನಿಸಿದ್ದಾರೆ. ನಾನು ಆ ಕೂಟಕ್ಕೆ ಹೋಗಿದ್ದೀನಿ. ದೇವರ ಕೃಪೆಯಿಂದ, ನಮ್ಮ 4 ಸಭೆಯವರ ಪ್ರಾರ್ಥನೆಯಿಂದ ದೇವರು ಆ ಕೂಟಗಳನ್ನು ಭಾಳ ಆಶೀರ್ವಾದಕರವಾಗಿ ನಡೆಸಿದ್ದಾನೆ. ನನಗೂ ಕೂಡ ಭಾಳ ಖುಷಿಯಾಗಿದೆ. ಕೂಟದ ಅಂತ್ಯದಲ್ಲಿ ನನಗೊಂದು ಅಭ್ಯಾಸ ಇದೆ. ಏನಂದರೆ, ಆ ಕೂಟದ ಅಂತ್ಯದಲ್ಲಿ ಮೆಸೇಜ್ ಮುಗಿದಾಗ ರೋಗಿಗಳಿಗಾಗಿ ಮುಂದೆ ಕರೆದು ಪ್ರಾರ್ಥನೆ ಮಾಡ್ತೀನಿ. ಆ ರೀತಿ ನಾನು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಯಾರಾದರೂ ಪ್ರಾರ್ಥನೆ ಮಾಡಿಸ್ಕೋಬೇಕಂದ್ರೆ ಮುಂದೆ ಬನ್ನಿರಿ ಅಂದರೆ ಎಲ್ಲರೂ ಮುಂದೆ ಬಂದಾರ. ಆ ಮುಂದೆ ಬಂದು ನಿಂತ್ಕೊಂಡಾರ. ಅದರಲ್ಲಿ ಒಬ್ಬ ಯವನಸ್ಥ ನಿಂತ್ಕೊಂಡಿದ್ದಾನೆ. ನಾನು ಪ್ರಾರ್ಥನೆ ಮಾಡೋಕ್ಕಂತ ಹೋದರೆ, ಸಾರ್ 1 ನಿಮಿಷ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಮಾತಾಡಂದಿನಿ. ಆಗ ಆತ ನನ್ನ ಕಿವಿಯಲ್ಲಿ ಹೇಳ್ತಾನೆ, ಸಾರ್ ನನಗೆ ಏಡ್ಸ್ ರೋಗ ಬಂದಿದೆ ಸಾರ್. ನಾನು ಅಂದ್ಕೊಂಡಿನಿ, ನನ್ನ ಲೈಫ್ ಇಷ್ಟೇ, ನನ್ನ ಜೀವನನೇ ಇಷ್ಟೇ, ನನ್ನ ಬದುಕೇ ಇಷ್ಟೇ, ಇನ್ನು ನಾನು ಸಾಯಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತ ಒಂದೊಂದು ದಿನ ದುಃಖದಲ್ಲಿ ನಾನು ಮುಂದೆ ಸಾಗ್ತಾ ಇದ್ದೀನಿ. ಇವತ್ತು ನೀವು ವಾಕ್ಯ ಸಾರುವಾಗ ನನಗೊಂದು ಧೈರ್ಯ ಬಂದಿದೆ. ದೇವರು ಏನಾದರೂ ಮಾಡ್ತಾನಂತ ನನಗೆ ಧೈರ್ಯ ಬಂದಿದೆ. ಸಾರ್, ನನಗೆ ಏಡ್ಸ್ ರೋಗದಿಂದ ನಾನು ಸ್ವಸ್ಥತೆ ಆಗಂಗೆ ಪ್ರಾರ್ಥನೆ ಮಾಡು ಸರ್ ಅಂದಿದ್ದಾನೆ. ನಾನಂದಿನಿ, ದೇವರು ನಿನ್ನನ್ನು ಏಡ್ಸೋ ರೋಗದಿಂದಲೂ ಕೂಡ ಸ್ವಸ್ಥತೆ ಮಾಡ್ತಾನಂತ ನಂಬುತ್ತೀಯಾ ಅಂತ ಅಂದಿನಿ. ಸಾರ್, ನಾನು ನಂಬ್ತೀನಿ ಸಾರ್, ನಂಬಿದ್ದಕ್ಕೆ ಇವತ್ತು ಈ ಮೀಟಿಂಗ್ ನಾನು ಬಂದೀನಿ ಸರ್ ಅಂತ ಅಂದಿದ್ದಾನೆ. ಹಾಗಾದರೆ ಕೈಗಳೆತ್ತಿ ಹೇಳು, ದೇವರೇ ನಾನು ಪಾಪಿ ಅಂತ ದೇವರ ಹತ್ರ ಪಶ್ಚಾತ್ತಾಪದಿಂದ ಅಳು ಅಂತ ಹೇಳಿದ್ದೀನಿ. ಅವನು ಕಣ್ಣೀರು ಸುರಿಸಿ, ತನ್ನ ಪಾಪಗಳಿಗೋಸ್ಕರ ಕಣ್ಣೀರು ಸುರಿಸಿ 10 ಪ್ರಾರ್ಥನೆ ಮಾಡ್ಯಾನ. ಪ್ರಾರ್ಥನೆ ಮಾಡಿ ನಾನು ಮತ್ತೆ ವಾಪಸ್ ನನ್ನ ಊರಿಗೆ, ನನ್ನ ಸೇವಾ ಸ್ಥಳಕ್ಕೆ ನಾನು ಬಂದೀನಿ. ಮತ್ತೆ 1 ವರ್ಷ ಏನಾದೂ ಗುಣ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಾದ ನಂತರ ನೆಕ್ಸ್ಟ್ ವರ್ಷ ನಾನು ಇನ್ನೊಂದು ಪಟ್ಟಣಕ್ಕೆ ನಾನು ಮೀಟಿಂಗ್ ಹೋಗಿನಿ. ಅಲ್ಲಿ ಕೊಟ್ರೇಶ್ ಪಾಸ್ಟರ್ ಮೀಟಿಂಗ್ ಬರ್ತಾರಂತೇಳಿ ಆತನಿಗೆ ಮೀಟಿಂಗ್ ಪೋಸ್ಟ್ ನೋಡಿ ಅವ್ರ ಸಿಟಿಯಿಂದ ಮತ್ತು ಇನ್ನೊಂದು ಕಡೆ ಜರುಗುವಂಥ ಮೀಟಿಂಗ್ ಬಂದಮೇಲೆ ಮತ್ತೆ ಸ್ವಸ್ಥತಾ ಪ್ರಾರ್ಥನೆ ಟೈಮಲ್ಲಿ ಬಂದು ನಾನು ಮುಂದೆ ನಿಂತ್ಕೊಂಡನ. ನಾನು ಪ್ರಾರ್ಥನೆ ಮಾಡಿ 1 ವರ್ಷ ಅದೇ ವ್ಯಕ್ತಿ ಗೊತ್ತಿಲ್ಲ ನನಗೆ. ಮುಂದೆ ನಿಂತ್ಕೊಂಡು, ಸಾರ್ ನಾನು ಯಾರಂತ ಕಂಡುಹಿಡಿದ್ರ ಅಂತ ಕೇಳೋಣ. ಗೊತ್ತಿಲ್ಲ ಅಂತಂದೀನಿ. ಗೊತ್ತಿಲ್ಲ ಬ್ರದರ್, ಯಾರು ನೀವಂತ. ಸಾರ್, ಹೋದ ವರ್ಷ ನೀವು ನಮ್ಮ ಚರ್ಚಿಗೆ ಬಂದಾಗ ನೀವು ನನಗೋಸ್ಕರ ಪ್ರೇಯರ್ ಮಾಡಿದ ನೆನಪಾಯ್ತಾ? ನನಗೆ ಏಡ್ಸ್ ರೋಗ ಇತ್ತು ಸಾರ್. ನೀವು ಪ್ರೇಯರ್ ಮಾಡಿ ಹೋದ ನಂತರ ಸಾರ್ ಪ್ರತಿ ಮಂತ್ ನಾನು ಚೆಕಪ್ಗೆ ಹೋಗ್ತೀನಿ ಸಾರ್. ಇವತ್ತು ಸಂಪೂರ್ಣ ಏಡ್ಸ್ ರೋಗದಿಂದ ಬಿಡುಗಡೆ ಹೊಂದಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ಸಾರ್ ಅಂತ ಹೇಳಿದಾನೆ. ನಿಜ, ನಾನು ಒಂದು ಕ್ಷಣ ಶಾಕ್ ಆಗಿ ನಾನು. ಯಾಕಂದರೆ ಅವತ್ತು ಎಷ್ಟು ಕೆಮ್ಮಿದೆ, ಭಯಂಕರ ಕೆಮ್ತಾನೆ, ಎಡೆಬಿಡದೆ ಕೆಮ್ತಾನೆ. ಮತ್ತು ಹೆಚ್ಚು ಕಮ್ಮಿ 8 ತಿಂಗಳಿಂದ ಜ್ವರ ಪದೇ ಬರ್ತಾ ಇದೆ. ಏಡ್ಸ್ ರೋಗ ಬಂದಾಗ ಆ ಏಡ್ಸ್ ರೋಗದ ಜೊತೆಯಲ್ಲಿ ಬೇರೆ ರೋಗಗಳು ಕೂಡ ಬರ್ತದೆ. ಇವನಿಗೆ ಜ್ವರ ಮತ್ತು ಕೆಮ್ಮು 8 ತಿಂಗಳಿಂದ ಕಂಟಿನ್ಯೂ ಇತ್ತಂತೆ. ಈಗ ಡಾಕ್ಟ್ರು ಆತನಿಗೆ ಹೇಳಿದ್ದಾರೆ, ನೋಡಪ್ಪ, ನೀನು ಇನ್ಮೇಲೆ ಗುಳಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಸಂಪೂರ್ಣವಾಗಿ ಗುಣ ಆಗಿದೆಯಾ. ಈಗ ಒಂದು ಆಚಾರ್ಯ ಹೇಳ್ತೀನಿ, ಈಗ ಆ ವ್ಯಕ್ತಿ ಒಂದು ಪಟ್ಟಣದಲ್ಲಿ ಪಾಸ್ಟರ್ ಆಗಿ ದೇವ್ರ ಸೇವೆ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿ ಇನ್ನು ನನ್ನ ಲೈಫ್ ಇಷ್ಟೇ, ನನ್ನ ಜೀವನ ಇಷ್ಟೇ, ನಾನು ಬದುಕಕ್ಕಾಗಲ್ಲ ಅಂತ ಇದ್ದನು. ನನ್ನ ದೇವರು ಯಾರು ಮಾಡಲಿಕ್ಕಾಗದ ಕಾರ್ಯನ ದೇವರು ಆತನ ಜೀವಿತದಲ್ಲಿ ಮಾಡಿದಾನೆ. ದೇವರು 2 ಕುರುಡರನ್ನ ದೇವರು ಸ್ವಸ್ಥ ಮಾಡಿದ, ಕಣ್ಣುಗಳು ಕೊಟ್ಟ. ನನ್ನ ಪ್ರಶ್ನೆ ಏನಂದರೆ, ಆ ಊರಲ್ಲಿ ಇವರಿಬ್ಬರೇ ಕುರುಡರು ಇರ್ಬೋದಾ? ಇನ್ನು ಬೇರೆಯವರು ಕೂಡ ಇರ್ಬೋದು, ಕುರುಡರು ಬೇರೆಯವರು ಕೂಡ ಇರ್ಬೋದು. ಆದರೆ ಅವ್ರು ಯಾರು ಕೂಡ ವಾಸಿ ಆಗಲಿಲ್ಲ, ಅವ್ರು ಯಾರು ಕೂಡ ಗುಣ ಆಗಲಿಲ್ಲ. ಆದರೆ ಯೇಸುವನ್ನು ಹಿಂಬಾಲಿಸಿದ ಈ 2 ಕುರುಡರು ಮಾತ್ರ ಸ್ವಸ್ಥತೆ ಹೊಂದಿದ್ದಾರೆ.
ನೀನು ಅಸ್ವಸ್ಥತೆಯಲ್ಲಿದೆಯಾ? ನಿನ್ನ ಹಾಗೆ ಇನ್ನು ಅನೇಕರು ಅಸ್ವಸ್ಥತೆಯಲ್ಲಿದ್ದಾರೆ. ಇನ್ನೊಂದು ಸರಿ ಹೇಳ್ತೀನಿ, ನೀನು ಅಸ್ವಸ್ಥತೆಯಲ್ಲಿದೆಯಾ? ನಿನ್ನ ಹಾಗೆ ಇನ್ನು ಅನೇಕರು ಅಸ್ವಸ್ಥತೆಯಲ್ಲಿದ್ದಾರೆ. ಆದರೆ ನೀನು ದೇವರನ್ನ ಹಿಂಬಾಲಿಸುವ ವ್ಯಕ್ತಿಯಾಗಿದ್ದರಿಂದ, ನೀನು ದೇವರನ್ನ ಹಿಂಬಾಲಿಸುವ ಮಗನಾಗಿದ್ದರಿಂದ ಅಸ್ವಸ್ಥತೆ ಹೊಂದಿ ಅನೇಕ ಮಂದಿಯಲ್ಲಿ, ಅಸ್ವಸ್ಥತೆ ಹೊಂದಿದ ಅಷ್ಟು ಮಂದಿಯಲ್ಲಿ ದೇವರು ನಿನ್ನನ್ನು ಸ್ವಸ್ಥತೆ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ನೀನು ಹಣಕಾಸಿನ ವಿಷಯದಲ್ಲಿ ಭಾಳ ಕಷ್ಟದಲ್ಲಿದೆಯಾ? ಹಣಕಾಸಿನ ವಿಷಯದಲ್ಲಿ ನೀನು ಕಷ್ಟದಲ್ಲಿದೆಯಾ? ಭಾಳ ಕಷ್ಟದಲ್ಲಿದೆಯಾ? ನಿನ್ನ ಹಾಗೆ ಅನೇಕರು ಕೂಡ ಹಣಕಾಸಿನ ವಿಷಯದಲ್ಲಿ ಕಷ್ಟದಲ್ಲಿದ್ದಾರೆ. ಆದರೆ ನೀನು ದೇವರನ್ನು ಹಿಂಬಾಲಿಸುವ ಮಗಳಾಗಿದ್ದರಿಂದ, ಆಮೇಲೆ ಬರಲಿಲ್ಲ, ನೀನು ದೇವರನ್ನು ಹಿಂಬಾಲಿಸುವ ಮಗನಾಗಿದ್ದರಿಂದ, ಆನ್ಲೈನಲ್ಲಿ ಈ ವಾಕ್ಯ ನೋಡುವರು ನೀವು ದೇವರನ್ನ ಹಿಂಬಾಲಿಸುವಂಥ ಮಕ್ಕಳಾಗಿದ್ದರಿಂದ, ನಿನ್ನ ಹಾಗೆ ಅನೇಕರು ಆರ್ಥಿಕ ಕಷ್ಟದಲ್ಲಿದ್ದ ಅಷ್ಟು ಮಂದಿಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮಲ್ಲಿ ಕೆಲವರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರಿ. ನಿಮ್ಮ ಹಾಗೆ ಅನೇಕರು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ. ನೀನು ತರಕಾರಿ ವ್ಯಾಪಾರ ಮಾಡ್ತೀಯ, ನಿನ್ನ ಹಾಗೆ ಅನೇಕರು ತರಕಾರಿ ವ್ಯಾಪಾರ ಮಾಡ್ತಾರೆ. ನೀನು ಕಿರಾಣಿ ಅಂಗಡಿ ನಡೆಸ್ತೀಯ, ನಿನ್ನ ಹಾಗೆ ಅನೇಕರು ಕಿರಾಣಿ ಅಂಗಡಿ ನಡೆಸ್ತಾರೆ. ನೀನು ಟೈಲರಿಂಗ್ ಮಾಡ್ತೀಯ, ನಿನ್ನ ಹಾಗೆ ಅನೇಕರು ಟೈಲರಿಂಗ್ ಮಾಡ್ತಾರೆ. ಗಮನಿಸ್ರಿ, ನಿನ್ನ ಬಿಸ್ನೆಸ್ ನಷ್ಟದಲ್ಲಿದೆ, ನಿನ್ನ ಹಾಗೆ ಅನೇಕರ ಬಿಸ್ನೆಸ್ ನಷ್ಟದಲ್ಲಿದೆ. ಆದರೆ ದೇವರಂತಾನೆ, ಆದರೆ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನೀನು ದೇವರನ್ನ ಹಿಂಬಾಲಿಸುವಂಥ ಮಗನಾಗಿದ್ದರಿಂದ, ನೀನು ದೇವರನ್ನ ಹಿಂಬಾಲಿಸುವ ಮಗಳಾಗಿದ್ದರಿಂದ ಅಷ್ಟು ಮಂದಿ ಬಿಸ್ನೆಸ್ ನಷ್ಟದಲ್ಲಿದ್ದರು. ನಿನ್ನ ಬಿಸ್ನೆಸ್ಸನ್ನು ದೇವರು ಆಶೀರ್ವಾದ ಮಾಡ್ತಾರೆ, ನಿನ್ನ ದುಡಿಮೆನ ದೇವರು ಆಶೀರ್ವಾದ ಮಾಡ್ತಾರೆ, ನಿನ್ನ ವ್ಯಾಪಾರನ ದೇವರು ಆಶೀರ್ವಾದ ಮಾಡ್ತಾರೆ. ಯಾಕೆ ಹೇಳ್ರಿ? ನೀನು ದೇವ್ರನ್ನ ಹಿಂಬಾಲಿಸಿಯ, ನೀನು ದೇವ್ರನ್ನ ಕೂಗಿಯ, ದೇವರೇ ಅದ್ಭುತ ಮಾಡಂತ ಕೂಗಿಯ. ಬಿಸ್ನೆಸ್ ನಷ್ಟ ಹೊಂದಿದ ಅಷ್ಟು ಮಂದಿಯಲ್ಲಿ ದೇವರು ನಿನ್ನನ್ನು ಹೊರಗಡೆ ತಂದು ನಿನ್ನ ಬಿಸ್ನೆಸ್ಸನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಕಷ್ಟದಲ್ಲಿರುವಂಥ ಅಷ್ಟು ಮಂದಿಯಲ್ಲಿ ದೇವರು ನಿನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ. ಯಾಕೆ ಗೊತ್ತಾ? ನೀನು ದೇವರನ್ನ ಹಿಂಬಾಲಿಸುವ ಮಗಳು, ನೀನು ದೇವರನ್ನ ಹಿಂಬಾಲಿಸುವ ಮಗನ. ಚಪ್ಪಾಳೆ ತಟ್ಟಿ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಸುತ್ತಮುತ್ತ ಎಷ್ಟು ಜನ ಕಷ್ಟದಲ್ಲಿದ್ದರು, ನೀನು ಕಷ್ಟದಲ್ಲಿದ್ದರು, ನನ್ನ ದೇವರ ಅತಿ ಬೇಗನೆ ನಿಮ್ಮನ್ನು ಆ ಕಷ್ಟದಿಂದ ಹೊರಗಡೆ ತರ್ತಾನೆ, ಆ ದುಃಖದಿಂದ ಹೊರಗಡೆ ತರ್ತಾನೆ, ಆ ನೋವಿನಿಂದ ಹೊರಗಡೆ ತರ್ತಾನೆ, ಆ ಬಾಧೆಯಿಂದ ಹೊರಗಡೆ ತರ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಕುರುಡರು ಏನೇ ಮಾಡ್ಬೇಕಂದ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಆದರೆ ದೇವ್ರೇನು ಮಾಡ್ದ? ಅವ್ರಿಗೆ ಕಣ್ಣುಗಳು ಕೊಟ್ಟು ಯಾರ ಮೇಲೆ ಡಿಪೆಂಡ್ ಆಗದಂಗೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳಂಗೆ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾನೆ. ಒಂದು ಮಾತು ಹೇಳ್ತೀನಿ, ಇವತ್ತು ನೋಡ್ರಿ, ಬೇರೆಯವ್ರ ಮೇಲೆ ಪ್ರೇಮ್ ಮಾಡಿಬಿಡ್ತೀನಿ. ಇದನ್ನ ಹೇಳಿ, ಬೇರೆಯವ್ರ ಮೇಲೆ ಎಷ್ಟು ಡಿಪೆಂಡ್ ಆಗ್ಬೇಕು ಅಷ್ಟು ಡಿಪೆಂಡ್ ಆಗ್ಬೇಕು. ಪ್ರತಿ ಸಣ್ಣದಕ್ಕೂ, ಪ್ರತಿ ದೊಡ್ಡದಕ್ಕೂ, 2ಕ್ಕೂ 3ಕ್ಕೂ ಪ್ರತಿ ಸಾರಿ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಅವರು ಇವ್ರದ್ದೇನು ಕಿರಿಕಿರಿ ಆಯ್ತಪ್ಪ, ಇವ್ರದ್ದೇನು ಕಾಟ ಆಯ್ತಪ್ಪ, ಇವ್ರದ್ದೇನು ತಲೆನೋವು ಆಯ್ತಪ್ಪ, ನಾವು ಬರೀ ಇವರಿಗಾಗಿ ಹೆಲ್ಪ್ ಮಾಡೋಕ್ಕಿದ್ದೀವ, ನಾವೇನು ಸಾಯೋವರೆಗೂ ಬರೀ ಇವ್ರಿಗೆ ದುಡ್ಕೊಂಡಿರ್ಬೇಕಾ, ನಮಗೂ ಜೀವನ ಇರಲ್ವಾ, ನಮಗೂ ಕುಟುಂಬ ಇರಲ್ವಂತ ಚುಚ್ಚು ಮಾತುಗಳು ಮಾತಾಡ್ತಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ಒಂದು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ನಾನು ಸ್ವಂತ ದುಡ್ಕೊಂಡು ನಾನು ಆಶೀರ್ವಾದ ಹೊಂದಿ ಮೇಲೆ ಬರೋ ಥರ ನನ್ನ ಆಶೀರ್ವಾದ ಮಾಡಪ್ಪ ಅಂದರೆ ದೇವರು ನಿನಗೆ ಕೊಡಬೇಕಾದದನ್ನು ಕೊಟ್ಟು, ಹಲ್ಲೆಲೂಯಾ, ಆ ಇಬ್ಬರು ಕುರುಡರನ್ನು ಯಾರ ಮೇಲೆ ಡಿಪೆಂಡ್ ಆಗದಂಗೆ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಂತೆ ಆಶೀರ್ವಾದ ಮಾಡಿದನು. ನಿಮ್ಮ ಜೀವಿತಗಳು ಕೂಡ ಯಾರ ಮೇಲೆ ಡಿಪೆಂಡ್ ಆಗದಂಗೆ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವಂತೆ ನನ್ನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಹೇಳ್ತಾರೆ, ದೇವರೇ ನಾವು ಯಾರ ಮೇಲೆ ಡಿಪೆಂಡ್ ಆಗೋದಲ್ಲ, ನಿನ್ನ ಮೇಲೆ ಡಿಪೆಂಡ್ ಆಗ್ತೀವಿ ಅಷ್ಟೇ. ನಾವೇ ಸ್ವತಃ ದುಡಿದು ನಾವು ಮೇಲೆ ಬರೋ ಥರ ಕೃಪೆ ಮಾಡು. ಪ್ರಸಂಗಾಂಶ ಇನ್ನೂ ಇಷ್ಟೇ ನನ್ನ ಲೈಫ್.
ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಅಥವಾ ದೇವ್ರು ಏನಾದರೂ ಮಾಡ್ತಾನೆ? ಯಾಕೆ? ನೀನು ದೇವ್ರು ಹಿಂಬಾಲಿಸಿದ್ರೆ ಏನಾದರೂ ಮಾಡಿ ನಿನ್ನ ಕಥೆನ ದೇವ್ರು ಬದಲಾಯಿಸ್ತಾನೆ. ಏನಾದರೂ ಮಾಡಿ ನಿನ್ನ ಕಥೆನ ದೇವ್ರು ಬದಲಾಯಿಸ್ತಾನೆ. ಏನಾದರೂ ಮಾಡಿ ನಿನ್ನ ಇತಿಹಾಸನ ದೇವ್ರು ಬದಲಾಯಿಸ್ತಾನೆ.